ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಪ್ರಕರಣದ ಕುರಿತಂತೆ ಮಾತಾಡೋಣ. ಧರ್ಮಸ್ಥಳ ಬುರುಡೆ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನ ಹುಟ್ಟುಹಾಕ್ತು. ಅವತ್ತು ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಕೊಟ್ಟಂತಹ ಹೇಳಿಕೆಯ ಆಧಾರದಲ್ಲಿ ತನಿಖೆ ನಡೀತು, ಉತ್ಖನನ ಕಾರ್ಯಗಳು ಕೂಡ ನಡೀತು. ಇವತ್ತು ಅದೇ ಚಿನ್ನಯ್ಯ ತನ್ನ ಹೇಳಿಕೆಯನ್ನ ಬದಲಿಸಿದ್ದಾನೆ. ನಾನೊಬ್ಬ ದಲಿತ, ನನ್ನನ್ನು ಬಳಸಿಕೊಳ್ಳಲಾಯಿತು, ಇವತ್ತು ನಾನು ಜೈಲುವಾಸವನ್ನ ಅನುಭವಿಸ್ತಾ ಇದ್ದೀನಿ, ಆದರೆ ಷಡ್ಯಂತ್ರ ಮಾಡಿದ ಆ ಗ್ಯಾಂಗ್ ಹೊರಗೆ ಉಳ್ಕೊಂಡಿದೆ, ನನ್ನ ಹೇಳಿಕೆಯನ್ನ ಪರಿಗಣಿಸಿ ಅಂತ ಚಿನ್ನಯ್ಯ ಹೇಳ್ತಿರೋದ್ರಿಂದಾಗಿ ಧರ್ಮಸ್ಥಳದ ಈ ಪ್ರಕರಣ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧರ್ಮಸ್ಥಳ ಬುರುಡೆ ಪ್ರಕರಣ ಸರ್ ದೇಶದಾದ್ಯಂತ ಸಂಚಲನವನ್ನ ಹುಟ್ಟು ಹಾಕ್ತು. ಎಲ್ಲರೂ ಧರ್ಮಸ್ಥಳದ ಕಡೆ ತಿರುಗಿ ನೋಡೋ ಹಂಗೆ ಮಾಡ್ತು. ಭಕ್ತಿಯೇ ಅಲುಗಾಡಿದಂತಹ ಸನ್ನಿವೇಶ. ನಾವಿನ್ಯಾವುದನ್ನು ನಂಬಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಚಿನ್ನಯ್ಯ ಹೇಳಿದಂತಹ ಅವತ್ತಿನ ಮಾತುಗಳು ತಳ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಅದೇ ಚಿನ್ನಯ್ಯ, ನಾನೊಬ್ಬ ದಲಿತ, ನಾನು ಈ ಷಡ್ಯಂತ್ರದಲ್ಲಿ ಸಿಲುಕೊಂಡಿದ್ದೀನಿ, ನನ್ನನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ನಾನು ದಲಿತ, ಜೈಲಿಗೆ ಹೋಗಿದ್ದೀನಿ, ಆದರೆ ಈ ಷಡ್ಯಂತ್ರ ಮಾಡಿದವರೆಲ್ಲ ಹೊರಗಿದ್ದಾರೆ ಅನ್ನುವಂತಹ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾನೆ ಅನ್ನೋದಾದರೆ ಅವತ್ತು ಹೇಳಿದ್ದನ್ನು ನಂಬೇಕಾ, ಇವತ್ತು ಹೇಳೋದನ್ನು ನಂಬೇಕಾ? ಈಗ ಇದು ಬುರುಡೆ ಪ್ರಕರಣ ಅಲ್ಲ, ಇದು ಕೊಲೆ, ಅತ್ಯಾಚಾರ, ಸುಮಾರು ಕೊಲೆ. 16, 15, 17 ವಯಸ್ಸು ಹುಡುಗಿರನ್ನ ಅತ್ಯಾಚಾರ ಮಾಡಿ, ಹಿಂಸಾಚಾರ ಮಾಡಿ ಕೊಲೆ ಮಾಡಿರುವ ಪ್ರಕರಣ. ಇದು ಬುರುಡೆ ಅಲ್ಲ. ಈಗ ಒಬ್ಬ ವ್ಯಕ್ತಿ ಕೋರ್ಟ್ ಮೆಟ್ಲತ್ತಿ ಕೋರ್ಟ್ ಬಾಕ್ಸಲ್ಲಿ ನಿಂತ್ಕೊಂಡು ನಮ್ಮೂರಲ್ಲಿ ಸೂರ್ಯ ಬೆಳಗ್ಗೆ ಆದರೆ ಪಶ್ಚಿಮ ದಿಕ್ಕಿನಲ್ಲಿ ಉದಯ ಆಗುತ್ತೆ ಅಂದರೆ ಒಪ್ಪಕ್ಕಾಗತ್ತ? ಈಗ ಯಾವಾಗಲೂ ನಮ್ಮೂರಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯ ಆಗುತ್ತದೆ ಅಂದು ಯಾರಾಗಲೂ ಹೇಳಿದ್ರೆ ನಂಬಕ್ಕಾಗತ್ತಾ? ಅದು ಸುಳ್ಳು ಹೇಳ್ತಾನೆ ಅಂದು. ಇವನ ಕತೆ ಹಂಗೆ ಇದೆ. ಇವನು ಈಗ ಅಡ್ರೆಸ್ ರಿಟ್ ಅರ್ಜಿ ಎಂದು ತಾವು ಹೇಳಿದ್ರಿ. ಹೌದು. ರಿಟ್ ಅರ್ಜಿಯಲ್ಲಿ ಅವನ ಅಡ್ರೆಸ್ ಏನು ಕೊಟ್ಟಿದ್ದಾನೆ ಅಂದರೆ ಆತ್ರಿಯಾ ಲಾಡ್ಜ್ ಅನ್ನೋದು ಅಡ್ರೆಸ್ ಕೊಟ್ಟಿದ್ದಾನೆ. ಗೂಗಲ್ ಮಾಡಿ ನೋಡಿ, ಅದು ಒಂದು ಬಡ್ಜೆಟ್ ಫ್ರೆಂಡ್ಲಿ ಪೋಸ್ಟ್ ಲಾಡ್ಜ್. ಒಂದು ದಿವಸಕ್ಕೆ 1000 ರೂಪಾಯಿಂದ 2000 ರೂಪಾಯಿ ಬಾಡಿಗೆ ಇರೋ ಒಂದು ಲಾಡ್ಜ್, AC ಇದೆ. ಇದಕ್ಕೆ ತಿಂಗಳಿಗೆ 40,000ದಿಂದ 60,000 ರೂಪಾಯಿ ಖರ್ಚು ಮಾಡೋದು ಎಲ್ಲಿಂದ ಬಂತು? ಲೊಕೇಟೆಡ್ ಧರ್ಮಸ್ಥಳ, ಕನ್ಯಾಡಿ. ಧರ್ಮಸ್ಥಳ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರ ಇದೆ. ಅದ ಓನರ್ ಯಾರು, ಅದಕ್ಕೆ ದುಡ್ಡು ಕಟ್ಟಿದ್ದು ಯಾರು, ಏನು ಅಡ್ರೆಸ್ ಅಲ್ಲಿ ಕೊಟ್ಟಿದ್ದಾನೆ, ಇದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರೈವೇಟ್ ಓನರ್ಶಿಪ್ ಅಂತ ಇದೆ. ಈಗ ಅಲ್ಲಿ ಯಾರು ಅವನ್ನ ಇಟ್ಟಿರೋದು, ಅಲ್ಲಿ ಏನು ಕೆಲಸ ಮಾಡ್ತಾನೆ, ಆದಾಯ ಏನು, ಅವನಿಗೆ ರಕ್ಷಣೆ ಯಾರು, ಇದು ಎಲ್ಲಾನು ತನಿಖೆ ಮಾಡಿದ್ರೆ ಇದರಲ್ಲಿ ಷಡ್ಯಂತ್ರನ, ಕುತಂತ್ರನ, ಪಿತೂರಿನ, ಕಿತಾಪತ್ಯ ಅನ್ನೋದೆಲ್ಲ ಕೂಡ ಗೊತ್ತಾಗುತ್ತೆ. ಓಕೆ, ತಮ್ಮ ಕ್ವಶ್ಚಿಯನ್ನು ಅಂದು ಇಂದು. ಹೌದು. ಇವನು ಒಂದು ವಿಚಿತ್ರ ಕ್ಯಾರೆಕ್ಟರ್. ಇದು ಚಿನ್ನಯ್ಯ ವಿಚಿತ್ರ ಕ್ಯಾರೆಕ್ಟರು. ಚಿನ್ನಯ್ಯ ಎಲ್ಲಿ ಕೆಲಸ ಮಾಡ್ತಿದ್ದ, ಅವ್ರ ಮಾಲೀಕರು ಯಾರು, ತನಿಖೆ ಆಗಬೇಕು. ಈಗ ಇದೆಲ್ಲಾನು ಜೂಲೈ 2025. SIT ರಚನೆ ಆಗಿದ್ದು ಜೂಲೈ 19, 2025. ಅಂದರೆ ಜನವರಿ ಟು ಜೂಲೈ ಚಿನ್ನಯ್ಯ ಎಲ್ಲೆಲ್ಲಿ ಹೋದ, ಎಲ್ಲೆಲ್ಲಿ ಬಂದ ಅಂತ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾರನ್ನೆಲ್ಲ ಸಂಪರ್ಕ ಮಾಡಿದ ಎಲ್ಲಾನು ಬರುತ್ತೆ. CDR ಅಲ್ಲಿ ಇದೇನು ನಾವು 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದೀವ? ವಿ ಆರ್ ಇನ್ ಮೊಬೈಲ್ ಡಿಜಿಟಲ್ ವರ್ಲ್ಡ್. CDR ನೋಡಿದ್ರೆ ಎಲ್ಲೋದ, ಎಲ್ಲಿದ್ದ, ಏನಾಯ್ತು, ಎಲ್ಲಿ ತಂಗಿದ್ದ, ಎಲ್ಲ ಕಥೆಗಳು ಗೊತ್ತಾಗುತ್ತೆ. ಅವ್ನ ಬ್ಯಾಂಕ್ ಅಕೌಂಟ್ ಏನು, ಅವ್ನ ಲೈಫ್ ಸ್ಟೈಲ್ ಏನು, ಎಲ್ಲಿ ಸ್ಟೇ ಮಾಡ್ದ, ಡೆಲ್ಲಿಗೆ ಯಾವತ್ತು ಹೋದ, ಹೆಂಗ್ ಹೋದ, ಯಾರ ಜೊತೆ ಹೋದ, ಇದಕ್ಕೆ ಕಾರಣಕರ್ತರು ಯಾರು, ಇದೆಲ್ಲ ಗೊತ್ತಾಗುತ್ತೆ. 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಅದು ಈಗ ಬರೋದು. ಅದು ಅಂದು 200 ಕೋಟಿ ಅಲ್ಲ. ಸೊ 2025 ಜನವರಿ ಟು ಜುಲೈ
2024 ಪೂರ್ತಿ ವರ್ಷ ಎಲ್ಲಿ ಕೆಲಸ ಮಾಡ್ತೀವಿ? ಒಬ್ಬ ಮನುಷ್ಯ ಕೆಲಸ ಹೌದು. ಮಾಡಬೇಕು, ಹ್ಮ್. ಸಂಸಾರ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲಿದ್ದ, ಯಾರನ್ನ ಭೇಟಿಯಾದ, ಯಾವಾಗ ಬೆಂಗಳೂರಿಗೆ ಬಂದ, ಯಾವಾಗ ಧರ್ಮಸ್ಥಳಕ್ಕೆ ಬಂದ, ಅವನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ನ, ಬೇರೆಯವರು ಅವನ್ನ ಕಾಂಟ್ಯಾಕ್ಟ್ ಮಾಡಿದ್ರ, ಇವನು ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟು ಎಲ್ಲೋ ಸತ್ಯಮಂಗಲದಲ್ಲಿ ಕೊಯಂಬತ್ತೂರು ಕಡೆ ಎಲ್ಲೋ ಇದ್ದ ಕೆಲಸ ಮಾಡ್ಕೊಂಡು ಇವನನ್ನ ಯಾರು ಸಂಪರ್ಕ ಮಾಡಿದ್ದು? ಇವನ್ ಸಂಪರ್ಕ ಮಾಡಿದ್ನ ಇಲ್ಲ ಬೇರೆ ಯಾರಾಗ್ಲೂ ಸಂಪರ್ಕ ಮಾಡಿದ್ರ? ವೈ ಹಿ ವಾಸ್ ಚೋಸನ್? ಧರ್ಮಸ್ಥಳದಲ್ಲಿ 75,000 ಜನ ಕೆಲಸ ಮಾಡ್ತಾ ಇದ್ದಾರೆ. 75,000ದಲ್ಲಿ ಇವನು ಒಬ್ಬ. ಎಷ್ಟೋ ಜನ ಕೆಲಸ ಮಾಡಿದರೆ ಬಿಟ್ಟು ಹೋಗಿದ್ದಾರೆ. ಅಂದ್ರೆ ಈ ಕ್ಯಾರೆಕ್ಟರ್ ಎಲ್ಲಿ ಸಿಕ್ತಿದ್ದು? ಒಂದು ವಿಚಿತ್ರ ಕ್ಯಾರೆಕ್ಟ್ರು, ಕ್ರೂಯಲ್ ಕ್ಯಾರೆಕ್ಟ್ರು, ನಂಬಿಸಿ ಮೋಸ ಮಾಡುವ ಕ್ಯಾರೆಕ್ಟ್ರು, ದುಡ್ಡು ಬರುತ್ತೆ ಅಂದ್ರೆ ಏನಾಗ್ಲೂ ಮಾಡೋ ಕ್ಯಾರೆಕ್ಟ್ರು, ಯಾರ್ಯಾರ ಮೇಲೇನೋ ಬಣ್ಣ ಹಚ್ತಾನೆ. ಇವನು ಜೂಲೈ ತಿಂಗಳಲ್ಲಿ ಇವನ ಠಾಣೆಗೆ ಹೋಗ್ತಾನೆ. ಠಾಣೆಗೆ ಹೋಗಿ ಏನು ಹೇಳ್ತಾನೆ? ಚಿಕ್ಕ ಚಿಕ್ಕ ಹುಡುಗಿಯರನ್ನ ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು, ನಾನೇ ಊತ ಹಾಕ್ದೆ ಅಂತ ಹೇಳ್ದ. ಇವನೇ ಹೇಳ್ದ. ಇವನನ್ನ ನ್ಯಾಯಾಧೀಶರ ಹತ್ರ ಕರೆದುಕೊಂಡು ಹೋಗ್ತಾರೆ. ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಕೊಲೆ ಆಯ್ತು, ಅತ್ಯಾಚಾರ ಆಯ್ತು, ಹಿಂಸಾಚಾರ ಆಯ್ತು. ಅಂದ್ರೆ ಇವನಿಗೆ ಆ ಕೆಲಸ ಕೊಟ್ಟಿದ್ಯಾರು? ನಾನು ಊತ ಹಾಕ್ದೆ, ಅದಕ್ಕೆ ದುಡ್ಡು ಕೊಟ್ಟಿದ್ಯಾರು? ಇವನು ಸುಪೀರಿಯರ್ ಯಾರು? ಯಾರ್ದು ಶವ? ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದೆ. ಇವನ ಮೇಲೆ ಯಾಕೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಪೊಲೀಸರು? ಯಾಕಂದ್ರೆ ನೀವೇ ಹೇಳ್ದಂಗ ಅವನು ವಿಚಿತ್ರ, ಇವನ್ ಮೇಲೆ ಡೌಟ್ ಬರುತ್ತೆ. ಇಲ್ಲ, ಇವನ್ ಮೇಲೆ ಮಾತ್ರ ಅಲ್ಲ, ಪೊಲೀಸರ ಮೇಲೂ ಡೌಟ್ ಬರುತ್ತೆ. ಇವನು ಕೊಲೆ ಕೇಸ್ ಕೊಟ್ರೆ ಕೊಲೆ ಕೇಸ್ ರಿಜಿಸ್ಟರ್ ಮಾಡ್ಬೇಕು. ಸುಳ್ಳು ಹೇಳ್ತಾನೆ ಅಂದ್ ಯಾಕೆ ರಿಜಿಸ್ಟರ್ ಮಾಡಿದ್ರು? ಇದಕ್ಕೆ ಯಾರು ಬ್ಯಾಕ್ ಗ್ರೌಂಡ್? ಪೊಲೀಸರು ಯಾಕೆ ಆ ಕೆಲಸ? ಈಗ ರೇಪ್ ಆಯ್ತು, ಮರ್ಡರ್ ಆಯ್ತು, ಟಾರ್ಚರ್ ಆಯ್ತು, ಬರಿಯಲ್ ಆಯ್ತು, ಡೆಡ್ ಬಾಡಿ, ಹುಡುಗಿ, ವಯಸ್ಸು, ಧರಿಸಿರೋ ಬಟ್ಟೆ, ಮುಖ, ಗೇಟ್ ಅನಾಲಿಸಿಸು, ಫೇಶಿಯಲ್ ಅನಾಲಿಸಿಸು, ಮೂಗಿತ್ತು, ಬಾಯಿ ಹಿಂಗಿತ್ತು. ಕರೆಕ್ಟ್. ಇದನ್ನ ಇಟ್ಕೊಂಡು ಪೊಲೀಸರು ಯಾಕೆ ರೇಖಾಚಿತ್ರ ತಯಾರಿ ಮಾಡಿಲ್ಲ? ಇವನು ಹೇಳಿದ್ದು ರೇಖಾಚಿತ್ರ. ಮೂಗಿತ್ತು, ಕಣ್ಣಿಂಗಿತ್ತು, ಕೂದ್ಲಿಂಗಿತ್ತು ಅಂದ್ರೆ ರೇಖಾಚಿತ್ರ ಮಾಡ್ಬೇಕಲ್ಲ, ಯಾಕೆ ಮಾಡಿಲ್ಲ? ಇದೆಲ್ಲ ಪ್ರಶ್ನೆಗಳು. ನೋಡಿ, ಇವನು ಇದರಲ್ಲಿ ಏನೋ ಮಾಡಬೇಕು ಅಂದು ಬರ್ತಾನೆ. ಅವನೇ ಸ್ವತಃ ಅವನೇ ಬರ್ತಾನೆ, ಅವನೇ ಕಾಂಟ್ಯಾಕ್ಟ್ ಮಾಡ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾನೆ, ನಂಬಿಸ್ತಾನೆ. ಯಾರನ್ನ? ಕೆಲವರನ್ನ ನಂಬಿಸ್ತಾನೆ. ಅಂದ್ರೆ ಏನಾಗುತ್ತೆ? ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಅಂದ್ರೆ ಕೊಲೆ, ಅತ್ಯಾಚಾರ, ಹಿಂಸಾಚಾರ, ಊತ ಹಾಕಿರೋದು, ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಕಾಣೆ ಆಗಿರೋರು, ಊತ ಹಾಕಿರೋರು, ಕೊಲೆ ಸಾವು, ಕೊಲೆ ಸಾವು, ಕೊಲೆ ಸಾವು. ಅದು ಬಾಲನ್ ಅವ್ರು ಹೇಳ್ತಿದ್ದಾರೆ. ಇದು ಎಲ್ಲ ಮಾಧ್ಯಮದಲ್ಲಿ ಬರೋದು, ಬಾಲನ್ ಹೇಳೋದಲ್ಲ. ಮತ್ತೆ ವೇದವಲ್ಲಿ ಅನ್ನೋದು, ನಾನು ವೇದವಲ್ಲಿ ಅನ್ನೋ ಹುಡುಗಿ ಇಲ್ವಾ? ಪದ್ಮಲತಾ ಇಲ್ವಾ? ಕೊಲೆ ಆಗಿಲ್ವಾ ಅವರು? ಊತ ಹಾಕಿಲ್ವಾ? 74 ಸಾವುಗಳನ್ನ 2001ರಿಂದ 2012ರವರೆಗೆ ಊತ ಹಾಕಿಲ್ವಾ? ಅದು ಅಸಂಘಟಿತ ಸಾವ? ಆತ್ಮಹತ್ಯೆನಾ? ಕೊಲೆನಾ? ಅಪಘಾತನಾ? ಏನದು ಹೇಳ್ಬೇಕಲ್ಲ ಸರ್ಕಾರ. ಪೊಲೀಸರು ಇರೋದು ಏನಕ್ಕೆ? ಸಂಬಳ ಯಾಕೆ? ಜೀಪು, ಸಂಬಳ, ಯೂನಿಫಾರ್ಮ್, ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ಟ್ರಿಬಲ್ ಸ್ಟಾರ್, ಲೋಕಲ್ ಪೊಲೀಸ್, CID, COD, CBI. ಏನಕ್ಕೆ? ಪಬ್ಲಿಕ್ ದುಡ್ಡಲ್ಲಿ ಸಂಬಳ ಕೊಡೋದು. ಇದೆಲ್ಲ ಕಂಡುಹಿಡಿಬೇಕು. ಅಂದ್ರೆ ನಾನು ಅದನ್ನೇ ಹೇಳಿದ್ನಲ್ಲ, ಅವನೇ ಬರ್ತಾನೆ, ಕಾಂಟ್ಯಾಕ್ಟ್ ಮಾಡ್ತಾನೆ, ನನಗ್ ಗೊತ್ತಿದೆ ಅಂತಾನೆ, ನಂಬೋದಿಲ್ಲ, ನನಗ್ ಗೊತ್ತಿದೆ ಅಂತಾನೆ, ನಂಬೋದಿಲ್ಲ. ಬರ್ನಿಂಗ್, ಸಿಟಿ ಈಸ್ ಬರ್ನಿಂಗ್, ಡಿಸ್ಟ್ರಿಕ್ಟ್ ಈಸ್ ಬರ್ನಿಂಗ್, ಸ್ಟೇಟ್ ಈಸ್ ಬರ್ನಿಂಗ್, ಹೋಲ್ ಇಂಡಿಯಾ ಇಸ್ ವಾಚಿಂಗ್. ಹೌದು. ಆ ಸಂದರ್ಭದಲ್ಲಿ ಒಬ್ಬ ಹೇಳ್ತಾನೆ, ನಾನ್ ಕಣ್ಣಾರೆ ಕಂಡ ಸಾಕ್ಷಿಂದ ಅವನೇ ಹೇಳ್ತಾನೆ, ಇಂತಹ ಕಡೆ ನಾನು ಊತ ಹಾಕಿದೆ ಅಂತ ಹೇಳ್ತಾನೆ. ಒಂದು ಬುರುಡೆ ತಗೊಂಡ್ಬರ್ತಾನೆ, ಮಗಳ ಗುಂಡೆ. ಆ ಬುರುಡೆ ಈಗ ಮ್ಯಾಚ್ ಆಗುತ್ತೆ ಎಂದು SIT ಹೇಳ್ತಾ ಇದ್ದಾರೆ. SIT ಮಾತೆಯಲ್ಲಿ ಅದು ಸಿಟಿ ಆಫ್ ಡೆಡ್ ಬಾಡೀಸ್ ಅಂತಾರೆ.
ಡೆಡ್ ಬಾಡೀಸ್ ಅನ್ನ ಒಂದು ನರಕ ಅಲ್ಲ, ನಗರ, ಸಿಟಿ ಆಫ್ ಡೆಡ್ ಬಾಡೀಸ್ ಅಂತಾರೆ. ಯಾಕಂದ್ರೆ ಅವನು ಹೇಳಿದ ಸುಳ್ಳ. ಹೀಪ್ ಒಂದು 100 ಅಡಿ ಅಂತರದಲ್ಲಿ ಇದೆ ಅದು. ಹೌದು, ಬಂಗ್ಲೆಗುಡ್ಡ. ಅಲ್ಲಿ ಡೆಡ್ ಬಾಡಿ ಹೆಂಗ್ ಹೋಯ್ತು? ಅದು ಮಶಾನ ಇಲ್ಲ. ಡೆಡ್ ಬಾಡಿ ಎಲ್ಲಿ ಹೋಯ್ತು? ಅಲ್ಲಿ 1000 ಬೋನ್ಸ್, ಮೂಳೆಗಳು ಸಿಕ್ತು. ಹೆಂಗ್ ಬಂತದು? ಅದು ಹೆಂಗ ಅಷ್ಟು ಮೇಲೆ? ಅದನ್ನು ಮಶಾನ ಅಲ್ಲ ಅದು. ಇದಕ್ಕೆ ಯಾರು ಹೊಣೆಗಾರರು? ಇದು ಇಷ್ಟೊಂದು ಪ್ರಶ್ನೆ ಬರ್ನಿಂಗ್. ಎವ್ರಿ ಒನ್ ಹ್ಯಾಸ್ ಆನ್ಸೈಟಿ ಟು ನೋ. ನನಗೂ ಇದೆ, ನಿಮಗೂ ಇದೆ, ಎಲ್ರಿಗೂ ಇದೆ. ಬಿಕಾಸ್ ಡೆಡ್ ಬಾಡೀಸ್, ಹ್ಯೂಮನ್ ಬೀಯಿಂಗ್ಸ್ ಆರ್ ಕಿಲ್ಡ್ ಇನ್ ದ ಬ್ಯಾಕ್ ಗ್ರೌಂಡ್. ರೇಪ್, ಮರ್ಡರ್, ಹೋರಾಟಗಳು. ಸೌಜನ್ಯ ಸತ್ತ ಮೇಲೆ 1000 ಜನ, ಲಕ್ಷಾಂತರ ಜನ ಬೀದಿಗೆ ಬರ್ತಾರೆ. ಸೌಜನ್ಯ ಸತ್ತ ಮೇಲೆ ಒಂದು ಸಾವು ಆಗಿಲ್ಲ. ಸೌಜನ್ಯ ಸತ್ತ ಮೇಲೆ ಒಂದು ರೇಪು ಆಗಿಲ್ಲ. ಸೌಜನ್ಯ ಸತ್ತ ಮೇಲೆ ಒಂದು ಹಿಂಸಾಚಾರ, ಅತ್ಯಾಚಾರ ಏನೂ ನಡೆದಿಲ್ಲ. ಅಂದ್ರೆ ಯಾರು ಅದಕ್ಕೆ ಮೊದಲು ಯಾರು ಮಾಡ್ಬೇಕಿತ್ತು? ಇಷ್ಟು ಪ್ರಶ್ನೆ. ಈ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಬರ್ತಾನೆ. ನನ್ನ ಹತ್ರ ಬಂದಿದ್ರೇನ ಐ ವುಡ್ ಹ್ಯಾವ್ ಗಿವನ್ ಕ್ಯೂರಿಯಸ್ ಥಾಟ್ ಅಬೌಟ್ ಇಟ್. ನನ್ನ ಹತ್ರ ಬಂದಿಲ್ಲ. ಬಂದಿದ್ರೆ ಐ ವುಡ್ ಹ್ಯಾವ್ ಟೇಕನ್ ಅಪ್. I would have taken up, I would have approached law enforcement agency. ಈ ಕೇಸಲ್ಲಿ ನನಗೆ ಪ್ರಶ್ನೆ ಗೊತ್ತಾದ ತಕ್ಷಣ ನಾವು ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಂದು ನಾವು ಹೋದ್ವಿ. ವಿತ್ ಮೀ ದರ್ ಆರ್ 4 ಅದರ್ ಆಕ್ಟಿವಿಸ್ಟ್. ಅವ್ರು ಸುಮಾರು PALಗಳಾಗ್ತಾರೆ, ಪಬ್ಲಿಕ್ ಕನ್ಸರ್ನ್ ಲಾಯರ್. ನಾವು ಒಂದು ಟೀಮ್ ಮುಖ್ಯಮಂತ್ರಿನ ಭೇಟಿ ಆದ. ಫಸ್ಟ್ ನಾವೇ ಕೊಟ್ಟಿದ್ದು. ಚಿನ್ನಯ್ಯ ನನ್ನನ್ನು ಭೇಟಿ ಆಗಿದ್ದರೆ ಐ ವುಡ್ ಹ್ಯಾವ್ ಟೇಕನ್ ಅಪ್. ಸರ್, ಆ ತರ ಬೇರೆ ಲಾಯರ್ ಹತ್ರ ಹೋದ್ರೆ ಅವ್ರು ತಕೊಂಡ್ರು, ತಪ್ಪೇನಿದೆ? ಚಿನ್ನಯ್ಯ ಕಷ್ಟದಲ್ಲಿದ್ದ. ಅವ್ನು ಬದುಕನ್ನು ಕಟ್ಕೊಳ್ಳೋಕೆ ಒದ್ದಾಡ್ತಿದ್ದಾಗ ತನ್ನ ಕೈಯಿಂದ ಇಷ್ಟೆಲ್ಲ ಅನ್ಯಾಯ ಆಗ್ಬಿಟ್ಟಿದೆ, ತಾನೇ ಹೂತಾಕಿದ್ದೀನಿ, ನನಗೀಗ ಪಾಪಪ್ರಜ್ಞೆ ಕಾಡ್ತಾ ಇದೆ ಅಂತ ಅವನು ಬದುಕನ್ನು ಕಟ್ಕೊಳಕ್ ಒದ್ದಾಡಿದ್ದ, ಅಥವಾ ದುಡ್ಡು ಬರುತ್ತೆ ಅಂತ ಸ್ಕೆಚ್ ಹಾಕಿತ್ತ? ವಿಚಿತ್ರ ಕ್ಯಾರೆಕ್ಟ್ರು. ಒಂದೊಂದು ಟ್ವಿಸ್ಟ್, ಒಂದೊಂದು ಟರ್ನ್, ಬಣ್ಣ ಬದಲಾವಣೆ ಅಲ್ಲ, ಆ ಬುದ್ಧಿವಂತಿಕೆ ಒಬ್ಬ ವಿಚಿತ್ರ ಕ್ಯಾರೆಕ್ಟರ್ ಅವನು. ಸಿ, ದಟ್ ಈಸ್ ಕಾಲ್ಡ್ ಆಸ್ ಸೈಕ್. ಈಗ ಕೊಲೆ ಮಾಡೋನು, ಮೋಸ ಮಾಡೋನು ಮೈಂಡ್ ಸೆಟ್. ಅದು ಮೈಂಡ್ ಸೆಟ್, ಅವನ ಮೈಂಡ್ ಸೆಟ್ಟು, ಅವನ ಕ್ಯಾರೆಕ್ಟ್ರು, ಅವನು ಚಿಂತನೆ. ಇಟ್ ಈಸ್ ಎ ಸಾರ್ಟ್ ಆಫ್ ಸೈಕ್, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಸರ್, ಈ ಸ್ಟೇಟ್ಮೆಂಟನ್ನು ಜನ ಹೆಂಗೆ ತಗೊಳ್ಬೋದು ಅನ್ನೋ ಆಯಾಮದಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವತಃ ಚಿನ್ನಯ್ಯ ಇವತ್ತು ಉಲ್ಟಾ ಹೊಡೆದಿರೋದ್ರಿಂದ, ಅವತ್ತು ನಾನು ಹೇಳಿದ್ದೇನೂ ಅಲ್ಲ, ಈಗ ನಾನು ಹೇಳ್ತಿರೋದು ಸತ್ಯ ಅಂತ ಹೇಳ್ತಿರೋದ್ರಿಂದಾಗಿ ಚಿನ್ನಯ್ಯ ಇನ್ನೆಲ್ಲಿ ಆ ಎಲ್ಲ ಹೆಸರುಗಳನ್ನು ಬಾಯ್ಬಿಟ್ಟು ಅವರೆಲ್ಲ ಮಾಡಿರುವಂಥ ಷಡ್ಯಂತ್ರವನ್ನು ಬಾಯ್ಬಿಡ್ತಾನೋ ಅನ್ನೋ ಕಾರಣಕ್ಕೆ ಚಿನ್ನಯ್ಯನನ್ನೇ ವಿಕ್ಟಿಮ್ ಮಾಡೋದಕ್ಕೆ ಆ ತಂಡ ಹೊರಟಿದೆ ಅಂತ ತಗೊಳಲ್ವಾ? ಇಲ್ಲ, ಈಗ ಅದೇ ನಾನು ಹೇಳಿದ್ದು. ಯಾವನೋ ಒಬ್ಬ ನಮ್ಮೂರಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯ ಆಗ್ತಾನೆ ಅಂದ್ರೆ ನಂಬಕ್ಕಾಗತ್ತಾ? ಇವನು ಮೊದಲು ಅದನ್ನೇ ತನಿಖೆ ಮಾಡಬೇಕು, ಪ್ರತಿ ಒಂದನ್ನು ತನಿಖೆ ಮಾಡಬೇಕು. ಅವನು ಎಲ್ಲಿಂದ ಯಾರನ್ನ ಭೇಟಿಯಾದ, ಯಾರೋ ಒಂದು ಲಾಯರ್ ಹತ್ರ ಹೋದ. ಲಾಯರ್ಗೆ ಏನಾಯ್ತು, ಇದೇನು ಇಷ್ಟೊಂದು ಅನ್ಯಾಯ ಆಗಿದೆ ಅಂತ ಹೇಳ್ತಾನೆ ಅಂತ ಕೇಸ್ ತಗೊಂಡ. ಆ ಲಾಯರ್ ದೃಷ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂದು ಹೋದ್ರು. ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದ್ರು, ಕೊಟ್ರು. ಈ ವಾಸ್ ಪ್ರೊಟೆಕ್ಟೆಡ್. ಅವನು ಆದ್ಮೇಲೆ SIT ಕೈಗೆ ಹೋದ ತಕ್ಷಣ ಉಲ್ಟಾ ಹೊಡಿತಾನೆ. ಅದೇ ಸರ್, ನಿಮಗೆ ಈಗ ಅದೇ ನಾನು ಹೇಳ್ತೀನಿ. SIT ಹೋದ್ಮೇಲೆ ಏನಾಗುತ್ತೆ? SIT ಹೋದ್ಮೇಲೆ ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದ್ಮೇಲೆ ಅವನ್ನ ಭೇಟಿ ಆಗಿದ್ದು ಯಾರು? ಜೈಲಲ್ಲಿ ಇದ್ದ. ಈಸ್ ಅಂಡರ್ ದ ಕಸ್ಟಡಿ ಆಫ್ ದಿ ಜೈಲರ್. ಜೈಲ್ ಮ್ಯಾನ್ಯಲ್. ಯಾರ್ ಕಸ್ಟಡಿ, ಯಾರು ಹೋಗಿದ್ದಲ್ಲಿ, ಯಾರು ಭೇಟಿ ಆದ್ರು, ಅವನ್ನ ಠಾಣೆಗೆ ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದಿದ್ಯಾರು, ನ್ಯಾಯಾಲಯದಲ್ಲಿ ಅವನ ಹತ್ರ ಮಾತಾಡಿದ್ಯಾರು, ಆಮೇಲೆ ಉಲ್ಟಾ ಯಾಕೆ ಆಗ್ತಾನೆ? ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್, ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಯಾರು ಹೇಳ್ಸಿದ್ದು ಗೊತ್ತಾಯ್ತು. ಇದು ಎಲ್ಲ ನೋಡಿದ್ರೆ ಒಂದು ಟೈಮ್ ಫ್ರೀ ಮೈಂಡ್ ಇತ್ತು. ಫಸ್ಟ್ ಯಾವಾಗ ಆರಂಭದಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕೊಡುವಾಗ 2024-25 ಅಲ್ಲಿ ಓಪನ್ ಮೈಂಡ್ ಇತ್ತು. ಅವನಿಗೆ ಏನೋ ತಪ್ಪಾಗಿದೆ, ಇದನ್ನ ಅನ್ಯಾಯ ಆಗಿದೆ ಅನ್ನೋದು ಬಂತು ಅವನಿಗೆ. ಯಾರನ್ನೋ ಭೇಟಿ ಆಗ್ತಾನೆ. ಭೇಟಿ ಆದ್ಮೇಲೆ ಅವ್ರನ್ನ ನಂಬಿಸ್ತಾನೆ. ಅದನ್ನ ಫೈಟ್ ಮಾಡ್ಬೇಕಂತ ಅನಿಸ್ತದೆ ಅವ್ರಿಗೆ.
ಅದಾದ್ಮೇಲೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾನೆ, ಹ್ಮ್ ಜೈಲ್ಗೆ ಹೋಗ್ಬಿಡ್ತಾನೆ. ಹ್ಮ್ ಜೈಲ್ಗೆ ಹೋದ್ಮೇಲೆ ಫೇರ್ ಮೈಂಡ್ ಫ್ರೀ ಮೈಂಡ್ ಇಲ್ಲ, ಹ್ಮ್ ಲಾಕ್ ಆಗ್ಬಿಟ್ಟಿದ್ದಾನೆ. ಕಂಪಲ್ ಮೈಂಡ್ ಆಯ್ತು, ಹ್ಮ್. ಪೊಲೀಸ್ ಮೈಂಡ್ ಆಯ್ತು, ಹ್ಮ್. ಹೆದರಿಕೆ ಆಯ್ತು. ಹ್ಮ್. ಆಯ್ತಾ, ಉಲ್ಟಾ ಹೊಡ್ದ. ಯಾಕೆ ಉಲ್ಟಾ ಆಗಿರ್ಬಾರ್ದು? ಅದೇ ಉಲ್ಟಾ ಹೊಡ್ದ. ಅಲ್ಲ ಸರ್, ಅವನ್ ಮನಸ್ಥಿತಿ ಫಸ್ಟಿಗೆ ಯಾರ್ದೋ ಒಂದು ಷಡ್ಯಂತ್ರದಲ್ಲಿ ಅದನ್ನ ಲಾಕ್ ಹೇಳ್ತೀನಿ. ಆಗಿದ್ದ, ಒತ್ತಡದಲ್ಲಿ ಹೇಳಿಕೆ ಕೊಟ್ಟ. ಇತ್ತು ಮೇಡಮ್, ಇಲ್ಲ ಇಲ್ಲ ಅವಾಗ ಅವಾಗ ಓಪನ್ ಆಗಿತ್ತು. ಈಗ ನಾನು ಇಲ್ಲಿ ಕೂತ್ಕೊಂಡು ಫ್ಯಾನ್ ಎಲ್ಲ AC ಇದೆ, ಹ್ಮ್. ಆರಾಮಾಗಿದೆ, ನನ್ನನ್ನೇ ಕರ್ಕೊಂಡು ಹೋಗಿ ಸಿಟ್ಟಲ್ಲಿ ಹ್ಮ್. ಫುಲ್ಲು ಲಾಕ್ ಮಾಡಿದ್ರೆ ಹೆಂಗಾಗುತ್ತೆ? ಇದೇ ತರ ಮಾತಾಡ್ತೀನಿ ನಾನು. ಹ್ಮ್. ಕೋರ್ಟ್ ಅಲ್ಲಿ SP ಬಾಕ್ಸ್ ಹತ್ತಿದ್ರೆ ಗ್ರಿಲ್ ಮಾಡ್ತೀನಿ, ಹ್ಮ್. ನನ್ನನ್ನು ಅಲ್ಲಿ ಕೂರ್ಸ್ಬಿಟ್ರೆ ಗ್ರಿಲ್ ಮಾಡಕ್ಕಾಗತ್ತ? ಅವ್ರು ನನ್ನನ್ನು ಡ್ರಿಲ್ ಮಾಡ್ತಾರೆ. ಹಿಂಗೆ ಬರುತ್ತೆ ಸರ್ ಥಾಟ್ಸ್. ಆರಂಭದಲ್ಲಿ ಯಾರ್ದೋ ಒಂದು ಪ್ಲಾನ್ ಅಲ್ಲಿ ಈ ಚಿನ್ನಯ್ಯ ಲಾಕ್ ಆಗ್ತಾನೆ, ಅವ್ರು ಹೇಳ್ಕೊಟ್ಟಿದ್ದೇನೆ ಹೇಳ್ತಾನೆ, ಆಮೇಲೆ ತನ್ನನ್ನೇ ಅರೆಸ್ಟ್ ಮಾಡ್ತಾರೆ. ಅಯ್ಯೋ, ಈ ಸಫೋಕೇಶನ್ಗೆ ಅಂತ ಗ್ರೌಂಡ್ ಸತ್ಯ ಹೇಳೋದು ಒಳ್ಳೇದು ಅಂತ ಬಾಯ್ಬಿಡ್ತಿದ್ರೆ ಕಲ್ಪನೆ ಬೇಡ, ಹ್ಮ್. ಕಲ್ಪನೆ ಬೇಡ. ನಾನು ಕಲ್ಪನೆದಲ್ಲಿ ಮಾತಾಡೋದು ಬೇಡ, ಯಾರು ಕಲ್ಪನೆ ಬೇಡ. ಹ್ಮ್. ಈಗ ಮೀಡಿಯಾ ಟ್ರಯಲ್ ಬೇಡ. ಹ್ಮ್ ಈಗ ಫ್ರೀ ಅಂಡ್ ಫೇರ್ ಮೈಂಡ್ ಹ್ಮ್ ಅಲ್ವಾ? ಹ್ಮ್ ಮೊದ್ಲು ಫ್ರೀ ಅಂಡ್ ಫೇರ್ ಮೈಂಡ್ ಹ್ಮ್ ಅದನ್ನ ಮಾಡಿ, ಎಲ್ಲ ಸಿಗುತ್ತೆ, CDR ಅಲ್ಲಿ ಸಿಗುತ್ತೆ ನೋಡಿ. ಕರೆಕ್ಟ್ ಗಾಟ್ ಇಟ್. ಸೆಕೆಂಡ್ ಉಲ್ಟಾ ಯಾವಾಗ ಹೊಡಿತಾನೆ ಅವನು? ಹ್ಮ್. ಜೈಲ್ಗೆ ಹೋದ್ಮೇಲೆ ಉಲ್ಟಾ ಹೊಡಿತಾನೆ. ಹ್ಮ್ 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 ಆವಾಗ ಫ್ರೀ ಫೇರ್ ಮೈಂಡ್ ಅಲ್ಲ, ಹ್ಮ್ ಅದು ಕಸ್ಟೋಡಿಯಲ್ ಮೈಂಡ್, ಹ್ಮ್. ಕಂಪಲ್ಡ್ ಮೈಂಡ್, ಭಯ ಮೈಂಡ್. ಹ್ಮ್ 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 ಆವಾಗ ಅವನ್ನ ಭೇಟಿಯಾಗಿದ್ದು ಯಾರು? ಪೊಲೀಸರು. ಹ್ಮ್ ಹ್ಮ್ ತನಿಖೆ ಮಾಡಿದ್ದು ಯಾರು? ಪೊಲೀಸರು. ಹ್ಮ್ ಕಸ್ಟಡಿ ಯಾರ್ದು? ಪೊಲೀಸರು. ಸೆಕೆಂಡ್ ಸ್ಟೇಟ್ಮೆಂಟ್ ಬರುತ್ತೆ. ಸೆಕೆಂಡ್ ಅದು ಉಲ್ಟಾ. ಅದು ಬೆಳಕಿತ್ತು ಕತ್ಲಾಯ್ತು, ಹ್ಮ್ ಆಯ್ತಾ? ಹ್ಮ್. ಬೆಳಕಿತ್ತು ಕತ್ಲಾಯ್ತು, ಹ್ಮ್. ಮತ್ತೆ ರಿಲೀಸ್ ಆದ. ಹ್ಮ್. ರಿಲೀಸ್ ಆದ್ರೆ ಮತ್ತೆ ಬೆಳಕಿಗೆ ಬರ್ತಾನೆ. ಓಕೆ, ಥರ್ಡ್ ಸ್ಟೇಟ್ಮೆಂಟ್ ಈಗ ಕೊಡ್ತಾ ಇದ್ದಾನೆ. ಹೌದು. ಈಗ ಅದ್ದಿರಿಯಾ ಲಾಡ್ಜಲ್ಲಿ ಇಟ್ಟಿದ್ದೆ, ಧರ್ಮಸ್ಥಳದಲ್ಲಿ ಇದ್ದಾನೆ. ಈಗ ತಿಮ್ರೋಡಿ ಕಸ್ಟಡಿಯಲ್ಲಿ ಇಲ್ಲ, ಹ್ಮ್. ಮಟನ್ ಅವರ್ ಕಸ್ಟಡಿಯಲ್ಲಿ ಇಲ್ಲ, ಹ್ಮ್. ಅರ್ಲಿಯರ್ ಲಾಯರ್ದು ಸಂಪರ್ಕ ಇಲ್ಲ, ಹ್ಮ್. ಫ್ರೀ ಮ್ಯಾನ್ ಆದ. ಹ್ಮ್ ಈಗ ಆ ಲಾಡ್ಜಿಗೆ ದುಡ್ಡು ಕಟ್ಟೋರು ಯಾರು? ಅವ್ರು ಎಂತಿ ಹೇಳಿದ್ಲು, ಹ್ಮ್. ನಮ್ಮ ಹತ್ರ ದುಡ್ಡೇ ಇಲ್ಲ, ಗಂಡನ್ನ ರಿಲೀಸ್ ಮಾಡಕ್ ದುಡ್ಡಿಲ್ಲ, ಹ್ಮ್ 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 ಅದಕ್ಕೆ ಪುಕ್ಸಾಟಿ ಲಾಯರ್ ಕೊಟ್ರು. ಹ್ಮ್ 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 ಸರ್ಕಾರದ ಲಾಯರ್ ದುಡ್ಡಿಲ್ಲ, ಹ್ಮ್ 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 ಆಯ್ತಾ? ಹ್ಮ್ 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 ಪೊಲೀಸ್ ಕಸ್ಟಡಿಯಲ್ಲಿ, ಜೈಲ್ ಕಸ್ಟಡಿಯಲ್ಲಿ ಇದ್ದಾಗ ದುಡ್ಡಿಲ್ಲ. ಹ್ಮ್. ಪುಕ್ಸಾಟಿ ಲಾಯರು ಹ್ಮ್. ಹೊರಗೆ ಬಂದ, ಹ್ಮ್. ಅವನಿಗೆ ಸೂರಿಟಿ ಕೊಟ್ಟಿದ್ದು ಯಾರೊಂದು ನೋಡ್ಬೇಕು. ಹ್ಮ್. ಹೊರಗೆ ಬಂದ. ಹ್ಮ್. ಬಂದ ಮೇಲೆ ಈಗ ಎಲ್ಲಿದ್ದಾನೆ ಅವನು? ಲಾಡ್ಜ್ ಅಲ್ಲಿ ಇದ್ದಾನೆ. ಹ್ಮ್. ಲಾಡ್ಜ್ ಓನರ್ ಯಾರು? ಪರ್ ಡೇ ಎಷ್ಟು? ಹ್ಮ್. ಆತ್ರಿಯಾ ಲಾಡ್ಜ್ ಅಲ್ಲಿ ಇದ್ದಾನೆ. ಅವನ ಅಡ್ರೆಸ್ ಹೈಕೋರ್ಟ್ಗೆ ಅದೇ ಕೊಟ್ಟಿದ್ದಾನೆ. ಗೊತ್ತಾಯ್ತು. ಹಾಗಾದ್ರೆ ಈಗ ಚಿನ್ನಯ್ಯ ಹೇಳ್ತಿರೋ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ, ಧರ್ಮಸ್ಥಳ ಧರ್ಮಾಧಿಕಾರಿ ಸ್ಥಾನದಲ್ಲಿರುವಂತಹ ವೀರೇಂದ್ರ ಹೆಗ್ಡೆ ಅವರನ್ನ ಜೈಲಿಗೆ ಅಟ್ಟಬೇಕು ಅನ್ನೋದೇ ಷಡ್ಯಂತ್ರದ ಅಜೆಂಡಾ. 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಧರ್ಮಸ್ಥಳಕ್ಕೆ ಆ ಹೆಸರಿಗೆ ಕಪ್ಪು ಚ್ಯುತಿ ತರಬೇಕು. ಕರೆಕ್ಟ್, ಎಲ್ಲರೂ ನೋಡಿದ್ದಾರೆ. ತಾವು ಹೇಳ್ತಾ ಇದ್ದೀರಾ. ಹ್ಮ್. ಅವ್ರ ಎಂತಿ ಹ್ಮ್. ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ಲು. ಹ್ಮ್ ಬೇಲಲ್ಲಿ ಹೊರಗೆ ತಕೊಂಡ್ಬರೋಕೆ ದುಡ್ಡಿಲ್ಲ. ಹ್ಮ್ ಲಾಡ್ಜಿಗೆ ದುಡ್ಡು ಕಟ್ಟೋರು ಯಾರು? ಲಾಡ್ಜ್ ಅಡ್ರೆಸ್ ಅನ್ನ ಹೈಕೋರ್ಟ್ಗೆ ಹೆಂಗ್ ಕೊಡ್ತಾರೆ? ಹ್ಮ್. ಲಾಯರ್ನ ಬಿಡುಗಡೆ ಬೇಲ್ಗೆ ಬರೋಕೆ ಲಾಯರ್ ಇಲ್ಲ. ಈಗ ಐಫೈ ಲಾಯರ್ಗಳು ಎಲ್ಲಿ ಬಂದ್ರು? ಹ್ಮ್ ಅವ್ರನ್ನ ಯಾರು ಎಂಗೇಜ್ ಮಾಡಿದ್ದು? ಹ್ಮ್ ಅಂದ್ರೆ ಒಂದು ಸ್ಟೇಜು, ಎರಡನೇ ಸ್ಟೇಜ್, ಈಗ ಫ್ರೀ ಸ್ಟೇಜು. ಹ್ಮ್. ಹೂ ಇಸ್ ಫೀಡಿಂಗ್ ಹಿಮ್? ಅಂದ್ರೆ ಚಿನ್ನಯ್ಯನ ಅಸಹಾಯಕತೆಯನ್ನ ಮೊದಲ ಗ್ಯಾಂಗು ಕೂಡ ಬಳಸ್ಕೋತು, ಎರಡನೇ ಗ್ಯಾಂಗು ಕೂಡ ಬಳಸ್ಕೋತು. ಅಂತ ಹೇಳ್ಬಿಡಿ. ಹಾ. ಮೊದ್ಲು ಅವನೇ ಅಪ್ರೋಚ್ ಆಗ್ತಾನೆ. ನೀವು ತನಿಖೆ ಮಾಡಿ ಅದು. ಹ್ಮ್ ಹ್ಮ್ ಐ ಆಮ್ ಟೆಲ್ಲಿಂಗ್ ದಿಸ್ ಬಿಫೋರ್ ದ ಮೀಡಿಯಾ. ಜನ ನೋಡ್ತಾರೆ. ಹೌದು. ಅವನ್ನ ಯಾರು ಅಪ್ರೋಚ್ ಮಾಡಿಲ್ಲ, ಅವನೇ ಅಪ್ರೋಚ್ ಮಾಡ್ದ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಈಗ ಚಿನ್ನಯ್ಯ ಹೇಳ್ತಿರೋದನ್ನ ಕೇಳ್ತಿರೋದು. ನೋ, ಹ್ಮ್ ಐ ಆಮ್ ಕಾನ್ಶಿಯಸ್ಲಿ ಹೇಳ್ತಾ ಇದ್ದೀನಿ. ಹ್ಮ್. ಅವನ್ನೇ ಯಾರು ಅಪ್ರೋಚ್ ಮಾಡಿಲ್ಲ, ಇವನೇ ಅಪ್ರೋಚ್ ಮಾಡ್ಕೊಂಡ್ ಬರ್ತಾನೆ. ಹ್ಮ್ 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 ಅವ್ರು ನಂಬ್ತಾರೆ. ಹ್ಮ್ ಆಮೇಲೆ ಲಾಯರ್ ಕತೆ ಬರುತ್ತೆ, ಗೊತ್ತಾಯ್ತು. ಆಮೇಲೆ ಸುಪ್ರೀಂ ಕೋರ್ಟ್ ಹೋಗುತ್ತೆ, ಆಮೇಲೆ ಕೋರ್ಟ್ ಬರುತ್ತೆ. ಹ್ಮ್ 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 ಆಯ್ತು, ಅದು ಫ್ರೀ ಫೇರ್ ಮೈಂಡ್ ಅಂತ ರಿಪೀಟ್ ಆಗ್ತಾ ಇದೆ. ಹ್ಮ್ 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 ಮತ್ತೆ ಕಸ್ಟೋಡಿಯಲ್ ಮೈಂಡ್ ಬರುತ್ತೆ. ಹ್ಮ್. ಈಗ ಇದೆಲ್ಲ ಆದ್ಮೇಲೆ ಹೊರಗೆ ಬಂದಿದ್ದಾನೆ. ಯಾರ ಜೊತೆನಲ್ಲಿ ಇದ್ದಾನೆ? ಧರ್ಮಸ್ಥಳದಲ್ಲಿ ಏನ್ ಕೆಲಸ ಮಾಡ್ತಾನೆ? ಸಂಬಳ ಕೊಡೋರು ಯಾರು? ಇದು ಲಾಡ್ಜಿಗೆ ದುಡ್ಡು ಕೊಟ್ಟವ್ರು ಯಾರು? ಹ್ಮ್ ಅವನಿಗೆ ಬೇಲ್ ಬಿಡ್ಸೋಕೆ ಲಾಯರ್ ಇಲ್ಲ. ಈಗ ಡೆಸಿಗ್ನೇಟೆಡ್ ಸೀನಿಯರ್ ಅಪಿಯರ್ ಆಗ್ತಾರೆ. ಹ್ಮ್ ಫ್ರೀ ಆಗ್ಯಾ? ಹ್ಮ್
ಇಷ್ಟೊಂದು ವರ್ಷ ಡೆಸಿಗ್ನೇಟೆಡ್ ಲಾಯರ್ ಯಾಕೆ ಅವರಿಗೆ ಸಹಾಯ ಮಾಡಿಲ್ಲ? ಹ್ಮ್. ಈಗ ಬರುತ್ತೆ ನೀವು ಹೇಳಿದ ಪಾಯಿಂಟ್ 200 ಕೋಟಿ. ಆಮೇಲೆ ಪ್ರಕಾಶ್ ರಾಜ್. ಹೌದು ಪ್ರಕಾಶ್ ರಾಜು ಒಂದು ಪ್ರೋಗ್ರೆಸಿವ್ ನಟ. ಹೌದು. ಪ್ರಕಾಶ್ ರಾಜ್ಗೂ ಇವ್ರನ್ನ ಸುಮ್ಮನೆ ಅವ್ರ ಮೇಲೆ ಬಣ್ಣ ಹಚ್ತಾ ಇದ್ದಾರೆ. ಹ್ಮ್. ಕೇರಳದಲ್ಲಿ ಈಗ ಸುಮಾರು ಹಿಂದೂಗಳನ್ನ ಜೈಲು ಕಳ್ಸಿರೋರು ಅವರು. ಹಿಂದೂಗಳಿಗೆ ಹೊಟ್ಟೆ ಮೇಲೆ ಬೆಂಗಳೂರಿನಲ್ಲಿ ಹೊಡೆದು ಬಿಟ್ಟು ಹಿಂದೂ ಅಂದು ಸುಳ್ಳು ಹೇಳ್ಕೊಂಡು ಕೇರಳದಲ್ಲಿ ತಿರುಗ್ತಾ ಇದ್ದಾರೆ. ಅವ್ರದ್ದು ಟಿವಿ 200 ಕೋಟಿ. ಪ್ರಕಾಶ್ ರಾಜ್ ಅವರೇ, ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ, ಕೇಸ್ ಹಾಕಿ. ದಿಸ್ ಇಸ್ ಅ ಡಿಫಮೇಷನ್ ಕೇಸ್. ನಿನ್ಗೆ ಲಾಯರ್ ಬೇಕಂದ್ರೆ ಬನ್ನಿ. ಆ ಯಾರ್ಯಾರು ಈ ಸುಳ್ಳು ಸುದ್ದಿ ಹಾಕಿದ್ದು ಕೇಸ್ ಹಾಕೋಣ. ಯು ಡಿಮ್ಯಾಂಡ್ 1000 crores ಫ್ರಮ್ ದೆಮ್. 200 ಕೋಟಿ ಕತೆ ಕಟ್ಟಿದ್ಯಾರು? ನಾವು ಕಟ್ಟೆ ಕಟ್ಟುತ್ತೇವ. ಸುಳ್ಳು ಕಥೆಗಳನ್ನ ಕಟ್ಟೋದೇ ಮಾಧ್ಯಮದವ್ರದ್ದು ಕೆಲಸನ. ಮಾಧ್ಯಮ ಅಂದ್ರೆ ಜಿ ಟಿವಿ ಅಲ್ಲ, ಕೆಲವು ಮಾಧ್ಯಮದವರು ಅವ್ರನ್ನ ಗೋಧಿ ಮೀಡಿಯಾ ಅಂತೀನಿ. ಆಯ್ತಾ? ಪ್ರಕಾಶ್ ರಾಜ್ ಮೇಲೆ ಬಣ್ಣ ಬಚ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಹೆಸರು ಆ ಚಿನ್ನಯ್ಯನಿಗೆ ಗೊತ್ತಿರೋಕ್ ಸಾಧ್ಯವಿಲ್ಲ. ಇದೇ ಪಿತೂರಿ, ಇದೇ ಷಡ್ಯಂತ್ರ, ಇದೇ ಕಿತಾಪತಿ, ಇದೇ ಭೂಪತಿ, ವೆಂಕಟಾಚಲಪತಿ, ಗಜಪತಿ. ಆ ಖಾಸಗಿ ಚಾನೆಲ್ಗೂ ಪ್ರಕಾಶ್ ರಾಜ್ಗೂ ಏನ್ ವೈಷಮ್ಯ? ಏನು ಇಲ್ಲ. ನೋಡಿ, ಅವರು ಯಾವಾಗ್ಲೂ ನಿಜ ಮಾತಾಡ್ತಾರೆ. ಪ್ರಕಾಶ್ ರಾಜ್ ಇಬ್ರು ಬನಿಯಾಗಳು ದೇಶವನ್ನ ಮಾರ್ತಾ ಇದ್ದಾರೆ. ಇಬ್ರು ಬನಿಯಾಗಳು ಖರೀದಿ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಮಾರಿದ್ರು, ರೈಲ್ವೆ ಸ್ಟೇಷನ್ ಮಾರಿದ್ರು, ಭೂಮಿ ಮಾರಿದ್ರು, ಸಮುದ್ರ ಮಾರಿದ್ರು, ಜನರ ಮೇಲೆ ದಾಳಿ ಆಯ್ತು, ಕೆಲಸ ಹೋಯ್ತು, ಕೂಲಿ ಹೋಯ್ತು, ಜುಮ್ಲಾ ಮಾಡ್ತಾರೆ. 15 ಲಕ್ಷ ಕೊಡ್ತೀನಿ ಅಂತ ಹೇಳಿ ಎಲ್ಲಾ ವಿಷಯಗಳನ್ನು ಬಚ್ಚಿಡ್ತಾರೆ. ಮೋದಿ ಸಾಹೇಬ್ರು ಏನೆಲ್ಲ ಮಾಡ್ತಾರೆ ಅನ್ನೋದು ಹೇಳ್ತಾರೆ. ಅವ್ರ ಕಾಲಿಗೆ ಕೆನಿತ್ ಕೋಲೆ ಶೂ, ಜಾರ್ಜೋ ಎಂಪ್ರಿಯೋ ಸೀಟು, ಅರ್ಮಾನಿಯನ್ ಸೂಟು, ಮೇ ಬ್ಯಾಗ್ ಗ್ಲಾಸು, ಮೇಕಪ್ಗೆ 84 ಕೋಟಿ, ಇದೆಲ್ಲ ವಿಷಯಗಳನ್ನ ಹೇಳ್ತಾರೆ. ಅದಕ್ಕೆ ಇವ್ರ ಮೇಲೆ ಬಣ್ಣ ಹಚ್ತಾ ಇದ್ದಾರೆ. ಅವರು ಈಗ ಈ ಸಂಘ್ ಪರಿವಾರದವರು ದೇಶಕ್ಕೆ ಏನೆಲ್ಲ ಅನ್ಯಾಯ ಮಾಡ್ತಾರೆ, ಪ್ರತಿ ಇನ್ಸ್ಟಿಟ್ಯೂಷನ್ ಅನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಸರ್ ಅನ್ನೋದು ತಕೊಂಡ್ ಬಂದಿದ್ದಾರೆ. ವೋಟ್ ಇಲ್ಲ, ವೋಟರ್ಸ್ ಯಾರಂದ ಅವರೇ. ಇದು ಎಲ್ಲಾ ವಿಚಾರವನ್ನು ಪ್ರಕಾಶ್ ರಾಜ್ ಮಾತಾಡ್ತಾರೆ. ಈಸ್ ಮೋರ್ ದೆನ್ ಎ ಇಂಟೆಲೆಕ್ಚುಯಲ್, ಈಸ್ ಅ ಸ್ಕಾಲರ್, ಈಸ್ ಅ ವೆಲ್ ರೆಡ್ ಪರ್ಸನ್. ಅವರಿಗೂ ಧರ್ಮಸ್ಥಳಕ್ಕೂ ಲಿಂಕ್ ಏನು ಸರ್? ಅಲ್ಲಿ ಯಾಕೆ ಪ್ರಕಾಶ್ ಲಿಂಕೇ ಇಲ್ಲ? ಇವ್ರು ಲಿಂಕ್ ಮಾಡಿಸ್ತಾರೆ. ಇಷ್ಟು ವರ್ಷ ಅವ್ರ ಲಿಂಕ್ ಅಲ್ಲ. ಹೌದು. ಈಗ ಕೇರಳ ಅವ್ರದ್ದು ಟಿವಿ ಬೆಂಗಳೂರು ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಲಿಂಕ್ ಆಯ್ತಾ? ರಾಜೀವ್ ಶಂಕರ್ ಚಂದ್ರಶೇಖರ್ ಬಿಜೆಪಿ, ಅವ್ರ ಬಾಸ್ ಮೋದಿ, ಅವ್ರದ್ದು ಕಿತಾಪತಿ, ಸುಳ್ಳುಗಳು, ಜುಮ್ಲಾಗಳು, ದೇಶವನ್ನ ಮಾರಾಟ ಮಾಡೋದು ಎಲ್ಲಾ ವಿಷಯ ಪ್ರಕಾಶ್ ರಾಜ್ ಮಾತಾಡ್ತಾನೆ. ಅದು ಅಲ್ಲೊಂದು ಟಚಿಂಗ್ ಆಗುತ್ತೆ, ಇಲ್ಲೊಂದು ಟಚಿಂಗ್ ಆಗುತ್ತೆ. ಸುಮ್ನೆ ಪ್ರಕಾಶ್ ರಾಜ್ ಅವರೇ ಕೇಸ್ ಹಾಕಿ. ದೇ ಆರ್ ಡಿಫೇಮಿಂಗ್ ಯು, ಫೈಟ್ ಇಟ್ ಅಂತ ಹೇಳ್ತೀನಿ ನಾನು. ಮತ್ತೆ ಹೇಳ್ತೀನಿ, ನನ್ನ ಹತ್ರ ಬಂದ್ರೆ ಆಗ್ತೀನಿ ಬಾ. ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ, ತಿಮ್ರೋಡಿ ಹೇಳ್ದಂಗೆ ನೀನು ಕೇಳು, ನಾನು ಬಂದು ನಿನ್ನನ್ನು ಅಪ್ಪಿಕೊಳ್ತೀನಿ, ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಯಾವತ್ತು ಹೇಳ್ದ? ಇಷ್ಟೊಂದು ವರ್ಷ ಏನ್ ಮಾಡ್ದ? ಅವನಿಗೆ ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್, ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್. ಯಾಕೆ ಎರಡನೇ ಕನ್ಫೆಷನ್? ಇದು ಈಗ ಬಂದಿದ್ದು ಆಫ್ಟರ್ 1 year. ಆಫ್ಟರ್ 1 year ಈ ತಿಮ್ರೋಡಿ ಯಾರು, ಮಹೇಶ್ ಶೆಟ್ಟಿ ಯಾರು, ಜಯಂತ್ ಯಾರು? ನೋಡಿ, ಅವರು ಸಂಘಿಗಳೇ, ಬಿಜೆಪಿ RSS ನವರೇ ಅವರು. ಅವ್ರು ಏನ್ ಬೇರೆ ಯಾರು ಇಲ್ಲ. ಅವರು ನಿಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರ ಕೇಸು ತಗೊಂಡೆ. ದೇ ಆರ್ ಜುನೈನ್. ಸ್ಟೇ ಮಾಡುವಾಗ ಜುನೈನ್ ಅವರು. ಅವ್ರ ಕಲಕಲೆ ಇದೆ, ಕಲಜಿ ಇದೆ, ಅನ್ಯಾಯ ಆಗಿದೆ ಅಂದೆ. ಅವರು ಅಧಿಕಾರವನ್ನು ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ದೇ ಆರ್ ಜುನೈನ್ ಪೀಪಲ್. ದೇ ಹ್ಯಾವ್ ಟೇಕನ್ ಅಪ್ ಎ ಇಶ್ಯೂ ಕನ್ಸರ್ನಿಂಗ್ ದ ಪೀಪಲ್. ಅದರಿಂದ ನಾನು ಅವ್ರ ಕೇಸ್ ತಗೊಂಡೆ. ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಅಂದಾಗ ಸ್ಟೇ ತಗೊಂಡೆ ನಾನು. 70 ಕುಸುಮಾವತಿ ನನ್ನ ಹತ್ರ ಬಂದ್ರು. ನಾನು ರಿಟ್ ಪಿಟಿಷನ್ ಹಾಕಿದ್ದೀನಿ, 74 ಸಾವಾಗಿದೆ ಎಂದು. ಇನ್ನೊಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದೀನಿ. ಪ್ರೈವೇಟ್ ಕಂಪ್ಲೇಂಟ್ ಅಲ್ಲಿ ಗಣೇಶ್ ಆನೆ ಮೌತ್, ಅವ್ರ ಮಗ
ನನ್ನ ತಂದೆನೆ ನಮ್ಮ ಅತ್ತೆನೆ ಕೊಂದಿದ್ದು ವೀರೇಂದ್ರ ಹೆಗ್ಡೆ ಎಂದು ಕಂಪ್ಲೇಂಟ್ ಹಾಕಿದ್ದಾರೆ. ನಾನೇ ಲಾಯರು. ಇದೆಲ್ಲ ಬಂದ ಮೇಲೆ ಇದು ಬರುತ್ತೆ. ಇದು ಟಿಟ್ಟು ಫಾರ್ ಟಾಟು. ಸೊ ಒನ್ಸ್ ಬಿಟನ್ ಟ್ವೈಸ್ ಶೈ ಅಂತಾರಲ್ಲ. ಈಗ ಕ್ಷೇತ್ರದವರು 7 ರಿಟ್ ಪಿಟಿಷನ್, 16 ಒರಿಜಿನಲ್ ಸೂಟ್ ಏನಕ್ಕೆ ಹೋಯ್ತು? ಇದು ಅವರೇ ಇನ್ನೊಂದು ಹಾಕಿದ್ದಾರೆ. ಇದು ಬಿಹೈಂಡ್ ಯಾರಿದು? ಇದು ಎಲ್ಲಾನು ಈಗ ಆಗಿರೋದು ಪಿತೂರಿ, ಷಡ್ಯಂತ್ರ, ಕುತಂತ್ರ, ಇದೆಲ್ಲ ಸುಳ್ಳು. ಅಂಡ್ ದೋಸ್ ಹೂ ಮೇಕ್ ದಿಸ್ ಅಟೆಂಪ್ಟ್ ಶುಡ್ ಫೇಸ್ ದಿ ಅಫೆನ್ಸ್ ಆಫ್ ಪರ್ಜುರಿ. ಇಟ್ ಈಸ್ ಪರ್ಜುರಿ, ಆಲ್ಸೋ ಫೋರ್ಜರಿ, ಬಿಕಾಸ್ ಆಫ್ ಟ್ರೆಜರಿ. ಈ ಸ್ಟ್ರಾಟಜಿ ಮಾಡಿದವ್ರಿಗೆ ಒಂದ್ಸಲ ಇದು ನ್ಯಾಯಾಲಯದ ಮೆಟ್ಟು ಹತ್ತಿತು ಅಂದ್ಮೇಲೆ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ಅನ್ನೋ ಭಯ ಇರಲ್ವಾ? ಭಯ ಇಲ್ಲ, ಭಯ ಉಣ್ಸ್ಬೇಕು. ಅವ್ರಿಗೆ ಅಂದ್ಕೊಳ್ತಾರೆ ಏನಾಗ್ಲೂ ಮಾಡ್ಬೋದು, ಎಸ್ಕೇಪ್ ಆಗ್ಬೋದು. ಅತ್ಯಾಚಾರ ಮಾಡ್ಬೋದು, ಎಸ್ಕೇಪ್ ಆಗ್ಬೋದು. ಕೊಲೆ ಮಾಡ್ಬೋದು, ಎಸ್ಕೇಪ್ ಆಗ್ಬೋದು. ಅಂದು ಕೆಲವರಿಗೆ ತಲೆಗೆ ಹೋಗ್ಬಿಟ್ಟಿದೆ ಅದು. ಎ ಡೇ ವಿಲ್ ಕಮ್, ಇಟ್ ವಿಲ್ ಬೈಟ್. ಗಳಿಗೆಗೊಂದು, ತಿಂಗಳಿಗೊಂದು, ವರ್ಷಕ್ಕೊಂದು ಹೇಳಿಕೆಗಳನ್ನ ಕೊಡದೆ ಕೊಟ್ಟ ಹೇಳಿಕೆಗೆ ಸ್ಟಿಕ್ ಆನ್ ಆಗಕ್ಕೆ ಕಾನೂನೇನಿದೆ? ಅದೇ ಪೆರ್ಜುರಿ. ಪೆರ್ಜುರಿ, ಅದನ್ನೇ ನಾನು ಹೇಳಿದೆ. ಪೆರ್ಜುರಿ, ಫೋರ್ಜರಿ, ಬಿಕಾಸ್ ಆಫ್ ಟ್ರೆಷರಿ. ಟ್ರೆಷರಿ ಅಂದ್ರೆ ದುಡ್ಡುಗೋಸ್ಕರ. ಅದೊಂದು ರೈಮ್ಗೆ ಹೇಳಿದೆ ನಾನು. ಸರ್, ಈಗ ಒಂದ್ಸತಿ ನ್ಯಾಯಾಲಯದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಯಾರೇ ಆರೋಪಿ ಸ್ಥಾನದಲ್ಲಿದ್ರು ಅಥವಾ ಯಾವುದೇ ವ್ಯಕ್ತಿ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕು, ಅದಕ್ಕೆ ನಿಂತ್ಕೋಬೇಕು. ಕಾನೂನಲ್ಲಿ ಅದೇ ಹೇಳಿಕೆಯನ್ನು ಇಟ್ಟುಕೊಂಡು ಮುಂದಿನ ತನಿಖೆ, ವಿಚಾರಣೆ ನಡಿಬೇಕು ಅನ್ನೋದು. ಅದಕ್ಕೆ ಬ್ರಿಟಿಷ್ನವರು ಕಾನೂನು ಮಾಡಿದಾಗ್ಲೇನೆ ಆ ಸೆಕ್ಷನ್ 340 ಆಫ್ CRPC ಮಾಡಿದ್ರು, 195 ಮಾಡಿದ್ರು, 193 ಮಾಡಿದ್ರು. ಇದೆಲ್ಲ ಕಾನೂನಲ್ಲಿ ಅವಕಾಶ ಇದೆ. ಅವತ್ತು ಚಿನ್ನಯ್ಯ ಕೊಟ್ಟಂತ ಆ ಹೇಳಿಕೆ ಆಧಾರದಲ್ಲೂ ತನಿಖೆ ನಡೆಯಿತು ಅನ್ನೋದಾದ್ರೆ, ಇವತ್ತು ಕೊಡ್ತಿರೋ ಈ ಹೇಳಿಕೆ ಆಧಾರದಲ್ಲೂ ತನಿಖೆ ನಡೆಯುತ್ತಾ? ಈಗ ಎಲ್ಲಿ FIR ಏನಾಗಿಲ್ಲ, ಅವನು ಸ್ಟ್ರೈಟ್ ಅವೇ ಹೈಕೋರ್ಟ್ಗೆ ಬಂದಿದ್ದಾನೆ. ಹೌದು. ಹೆಂಗ್ ಬರೋಕ್ಕಾಗತ್ತೆ? ಯು ಗೋ ಟು ಪೊಲೀಸ್ ಫಸ್ಟ್. ಅಲ್ಲಿಂದ ನೀವು ಪ್ರಿಯಾಂಕಾ ಶ್ರೀವತ್ಸವ ಕೇಸು. ಈಗ ಸೆಕ್ಷನ್ 173 ಸಬ್ಸೆಕ್ಷನ್ 4 OBNSS ಅದು ಹೇಳುತ್ತೆ, ನೀವು ಏನೋ ಆರೋಪನ ಮಾಡಿದ್ರೇನೋ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಅದಾಗಿಲ್ಲ ಅಂದರೆ ನೆಕ್ಸ್ಟ್ ಎನಿ ಕಾಗ್ನಿಸಬಲ್ ಅಫೆನ್ಸು, ನೆಕ್ಸ್ಟು SP IPS ಆಫೀಸ್ ಹತ್ರ ಹೋಗಿ, ಅಲ್ಲಿ ಆಗಿಲ್ಲ ಅಂದರೆ ಆಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಅಂದು. ಇದು 3 ಮಾಡದೆ ಡೈರೆಕ್ಟ್ ಆಗಿ ಹೈಕೋರ್ಟ್ಗೆ ಬಂದಿದ್ದಾರೆ. ನಾವು ಆನೆ ಮೌತ ಕೇಸಲ್ಲಿ ಇದೆಲ್ಲ ಮಾಡಿ ಬಂದಿದ್ದಾನೆ, ಅಂದ್ರೆ ಆನ್ ಪ್ರೋಸೆಸ್ ಮಾಡಿ ಮತ್ತೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದಾನೆ. ಹೈಕೋರ್ಟ್ಗೆ ಬಂದಿಲ್ಲ ಅವನು. ಹೈಕೋರ್ಟ್ಗೆ ಒಂದು ಪೆಟಿಷನ್ ಹಾಕ್ದ, ವಿತ್ಡ್ರಾ ಮಾಡ್ಕೊಂಡ. ಓಕೆ, ಕಾನೂನಿದೆ, ಕೇಸ್ಗಳು ಹಾಕ್ತಾರೆ, ರಿಟ್ ಪೆಟಿಷನ್ ಹಾಕ್ತಾರೆ, ಲಾಯರ್ಗಳಿದ್ದಾರೆ, ಆಯ್ತು. ಅಂದ್ರೆ ಸೂರ್ಯ ಪೂರ್ವದ ಕಡೆನೆ ಒದಿ ಆಗ್ಬೇಕು, ಪಶ್ಚಿಮದ ಕಡೆ ಒದಿ ಆಗೋಕ್ ಬರೋಲ್ಲ. ಯಾರಾಗ್ಲೂ ಹೇಳಿದ್ರೆ ಅದು ಸುಳ್ಳಂದು ಗೊತ್ತಾಗಿದೆ, ಎಲ್ರಿಗೂ ಗೊತ್ತಿದೆ ಸುಳ್ಳಂದು. ಅವನು ಬಣ್ಣ ಬದಲಾಯಿಸ್ತಾನೆ ಇದ್ದಾನೆ. ಮುಸಕದಾರಿ ಆಗಿದ್ದೆ ಒಳ್ಳೆಯವನಾಗಿದ್ದ, ಚಿನ್ನಯ್ಯ ಆದ್ಮೇಲೆ ಕೆಟ್ಟೋದ. ಮುಸುಕುದಾರಿ ಆಗಿದ್ದಾಗ್ಲೂ ಸರ್ ಅದ್ರ ರಿಟರ್ಜಿಲ್ ಇದೆ, ನನಗೆ ಇಯರ್ಪೋಡ್ ಹಾಕಿದ್ರು ಅಥವಾ ಅವ್ರೇನ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆವಾಗ ಯಾಕಮ್ಮ ಹೇಳಿಲ್ಲ ಮೇಡಮ್? ಈಗ ಯಾಕೆ ಹೇಳ್ತೀರಾ? ನೀವು ಅಂದ್ರೆ ಆ ಪ್ರೆಷರ್ ಅಲ್ಲಿ ಇರ್ಬೋದಲ್ಲ. ಆಯ್ತು, ಈಗ ನೀವು ಕಂಫರ್ಟಬಲ್ ಆಗಿ ಐಷಾರಾಮಿ ಲಾಡ್ಜ್ ಅಲ್ಲಿ ಕೂತ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಆರಾಮಾಗಿ ನೀವು ಹೇಳ್ತೀರಾ. ನೀವು ಒಳ್ಳೆ ಊಟ, ಐಷಾರಾಮಿ ಜೀವನಕ್ಕೆ ದುಡ್ಡು ಕೊಡೋರು ಯಾರು? ಐಫೈ ಲಾಯರ್ನ ಎಂಗೇಜ್ ಮಾಡಿದ್ದು. ಈ ಸತ್ಯ ಗೊತ್ತಾದ್ರೆ ಎಲ್ಲವೂ ಹೊರಗಡೆ ಬರುತ್ತೆ ಅಂತೀರಾ? ಬರುತ್ತೆ. ಮತ್ತೆ ನೀವು ಹೆಂಗಿದೆ, ಎಲ್ಲಿದ್ದಾನೆ ಅವನು? ಹಂಗೆ ಈಗ ತನಿಖೆ ಆಗತ್ತೆ ಅಂತ ವಿಶ್ವಾಸ ಇಟ್ಕೋಬಹುದಾ? ಈಗ ಧರ್ಮಸ್ಥಳ ಬಂದ್ರೆ ನೋ CBI ಸರಿಯಲ್ಲ ಅಂದು ನ್ಯಾಯಾಲಯ ಹೇಳಿದೆ. ನಾನು ಹೇಳಿಲ್ಲ. ಆಫ್ಟರ್ ಫುಲ್ ಫ್ಲೆಡ್ಜ್ಡ್ ಟ್ರಯಲ್ ನ್ಯಾಯಾಲಯ ಹೇಳಿತ್ತು CBI ಮಾಡಿದ್ದು ತಪ್ಪು. ಆಫ್ಟರ್ ಫುಲ್ ಫ್ಲೆಡ್ಜ್ಡ್ ಟ್ರಯಲ್ CID ಮಾಡಿದ್ದು ತಪ್ಪು. ಆಫ್ಟರ್ ಫುಲ್ ಫ್ಲೆಡ್ಜ್ಡ್ ಟ್ರಯಲ್ ಅವನು ಸಂತೋಷ್ ರಾವ್ ನಿರಪರಾಧಿ, ಅವನ್ನ ಇದರಲ್ಲಿ ಫಿಕ್ಸ್ ಮಾಡಿದ್ದಾರೆ ಎಂದು ನ್ಯಾಯಾಲಯ ಹೇಳಿದ್ದು. ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ನ್ಯಾಯಾಲಯ ಹೇಳಿದೆ. ಹಾಗಾದ್ರೆ ಹೇಳಿ ಸರ್, ಚಿನ್ನಯ್ಯನ ನಂಬಿ ಗಿರೀಶ್ ಮಟ್ಟಣ್ಣಮ್ಮ, ಮಹೇಶ್ ಶೆಟ್ಟಿ ತಿಮ್ರೋಡಿ, ವಿಠಲ್ ಗೌಡ, ಜಯಂತ್ ಇವರೆಲ್ಲ ಮೋಸ ಹೋದ್ರ? ಅವ್ರನ್ನ ನಂಬಿ ಎಲ್ಲಿಗೆ ಹೋದ್ರು? ಅವ್ರು ಮೋಸ? ನೋ 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 ನೋ. ನಂಬಿಕೆ ಅಂದ್ರೆ ಅದೇ ನಾನು ಮತ್ತೆ ಹೇಳ್ತೀನಲ್ಲ,
ಯಾವನೋ ಬಂದು ನನ್ನ ಹತ್ರ 100 ಕೋಟಿ ದುಡ್ಡು ಇದ್ರೆ ನಂಬಕ್ಕಾಗತ್ತಾ? ಸಿ ಇದು ಇಟ್ ವಾಸ್ ಅ ಬರ್ನಿಂಗ್ ಇಶ್ಯೂ. ಚಿನ್ನಯ್ಯನ್ ಯಾಕೆ ನಂಬಬೇಕು ಸರ್? ಯಾರು ಕಾನೂನೇ ತಗೊಳ್ಳೋದು ಯಾಕೆ ಅಂದ್ರೆ? ಯಾಕೆ ನಂಬೇಕಂದ್ರೆ ಇದು ಇಶ್ಯೂ. ಅವನು ಅಲ್ಲಿ ಕೆಲಸ ಮಾಡಿದಾನೆ, ಮೊದಲು ನಂಬಿದ್ರು. ಹೌದೌದೌದು. ನೆಕ್ಸ್ಟ್ ಪೊಲೀಸರು ಕಂಟ್ರೋಲ್ ಹೋದ್ಮೇಲೆ ಅವ್ರು ನಂಬಿದ್ರ ಸೆಟ್ ಮಾಡಿದ್ರ. ಈಗ ನಂಬಿದ್ರ ಸೆಟ್ ಮಾಡಿದ್ರ. ನಂಬೋದು ಬೇರೆ, ಸೆಟ್ಟಿಂಗ್ ಬೇರೆ. ಇದು ಸೆಟ್ಟಿಂಗು, ಅದು ಸೆಟ್ಟಿಂಗು, ಅದು ಜುನೈನು. ಅಂದ್ರೆ ಯಾರು ತಿಮ್ರೋಡಿ ಮೋಸ ಏನು ಹೋಗಿಲ್ಲ. ಅವ್ರು ನಿಜಕ್ಕೋಸ್ಕರ ಹೋರಾಟ ಮಾಡಿದ್ರೆ ನಿಜ ಹೇಳಿದವನು ಈಗ ಉಲ್ಟಾ ಹೊಡಿತಾ ಇದ್ದಾನೆ. ಮುಂದೇನಾಗುತ್ತೆ ಸರ್ ಈಗ ರೈಟ್ ನೋ ಸಿಚುವೇಶನ್ ನೋಡಿದ್ರೆ? ನೋಡಿ, ನ್ಯಾಯಾಲಯದಲ್ಲಿ ಕೇಸುಗಳು ಇದೆ. ಹೌದು. ಏನೇನೆಲ್ಲ ನಮ್ಮ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಈಗ ಕುಸುಮಾ ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾಳೆ, ಇನ್ವೆಸ್ಟಿಗೇಷನ್ಗೆ ಹೋಗಿದ್ದಾರೆ, ಅದು ನೋಟಿಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಹೈಕೋರ್ಟ್ ಅಲ್ಲಿ ಇದೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇದೆ, ನ್ಯಾಯಾಲಯದಲ್ಲಿ ಇದೆ. ಅಂದ್ರೆ ಕರ್ನಾಟಕ ಸರ್ಕಾರ ಸರಿಯಲ್ಲ ಅಂತೀನಿ. ಅದು ರಾಮಕೃಷ್ಣ ಹೆಗ್ಡೆ ಸರಿಯಿಲ್ಲ, ತನಿಖೆ ಮಾಡಿಲ್ಲ. ಆ ಹೋಮ್ ಮಿನಿಸ್ಟ್ರು ಸರಿಯಿಲ್ಲ, ದೇವೇಗೌಡರ ಮಿನಿಸ್ಟ್ರಿ ಸರಿಯಿಲ್ಲ ಈ ವಿಚಾರದಲ್ಲಿ. ಗೊತ್ತಾಯ್ತು. ಬೊಮ್ಮಾಯಿ, ಯಡಿಯೂರಪ್ಪ, ಸದಾನಂದ ಗೌಡ, ಶೆಟ್ಟರ್, ಭಟ್ಟರ್, ಆಮೇಲೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಮೀಟರ್ ಇಲ್ಲ, ಮಾಡಿಲ್ಲ. ಈಗ ಇವರು ಹೋಮ್ ಮಿನಿಸ್ಟ್ರು ಯಾರು, ಪ್ರಿಯಾಂಕ್ ಖರ್ಗೆ, ಈಗ ಬಂದಿರೋ ಅವ್ರು ಸ್ವಲ್ಪ ಸ್ಪೈನ್ ಇರೋ ಮನುಷ್ಯನ ಏನಾದ್ರು ಮಾಡ್ತಾರೆ ಅಂತ ನಂಬ್ತೀನಿ ನಾನು. ಸೊ ಪ್ರಿಯಾಂಕಾ ಖರ್ಗೆ ಇಸ್ ಫೈಟರ್ ಅಂದ್ಕೊಳ್ತೀನಿ ನಾನು, ಬಟ್ ನೋಡ್ಬೇಕು. ಪರಮೇಶ್ವರ್ ಮ್ಯೂಟ್ ಸ್ಪೆಕ್ಟೇಟರ್ ಆಗೇ ಇದ್ರು. ಸೊ ಯಾವ ಗೌರ್ಮೆಂಟ್, ಈಗ DK ಅನ್ನ ಬಂದಿದ್ದಾರೆ, ಆ ಅನ್ನ ಏನ್ ಮಾಡ್ತಾರೆ ನೋಡ್ಬೇಕು. ಈ ಸಿದ್ದಣ್ಣ ಮತ್ತು DK ಅನ್ನ ಒಟ್ಟಿಗೆ ಹೋಗಿ ಯಾರ ಕಾಲಲ್ಲಿ ಬೀಳಬಾರ್ದೋ ಅವ್ರ ಕಾಲಲ್ಲಿ ಬಿದ್ರು ಅನ್ನೋದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಲ್ವಾ? ಇಟ್ಸ್ ಆಲ್ ಓಪನ್, ನಥಿಂಗ್ ಈಸ್ ಸೀಕ್ರೆಟ್. ಸೊ ಆಲ್ ಗವರ್ನಮೆಂಟ್ಸ್ ಫೇಲ್ಡ್. feathers of same bird flocks together. So the government and the governance are with ABCD. ABCD ನ ಕರೆದು ವಿಚಾರಣೆ ಮಾಡುವ ಮೀಟ್ರು, ಸ್ಪೈನು ಯಾವ ಪೊಲೀಸ್ ಅಧಿಕಾರಿಗೂ ಇದುವರೆಗೆ ಬಂದಿಲ್ಲ. ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಿನ್ನಯ್ಯನ ಸ್ಟೇಟ್ಮೆಂಟ್ ಬಗ್ಗೆ ಹಲವಾರು ಗೊಂದಲಗಳಿತ್ತು. ಆ ಗೊಂದಲವನ್ನು ತಿಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆಯ ಆಧಾರದಲ್ಲಿ ಹಲವು ವಿಚಾರಗಳನ್ನು ಮಾತಾಡಿದ್ದೇವೆ. ಹಾಗಾದರೆ ಚಿನ್ನಯ್ಯ ಅಂದು ಹೇಳಿದಂಥ ಹೇಳಿಕೆ, ಇವತ್ತು ಕೊಡ್ತಿರುವಂತಹ ಸ್ಟೇಟ್ಮೆಂಟ್, ಇದೆಲ್ಲದರ ಆಧಾರದಲ್ಲಿ ಸೂಕ್ತ ರೀತಿಯ ತನಿಖೆ ಆಗುತ್ತಾ? ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.